Jai Hind, welcome back to my channel. You are watching Tejas Easy English. I hope you are doing well. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ಸೆಂಟೆನ್ಸ್ ಅನ್ನು ಫಾರ್ಮೇಷನ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ವಿಲ್ ಬಿ ಅನ್ನು ಬಳಸಿಕೊಂಡು ನಾವು ಯಾವ ರೀತಿಯಾಗಿ ಭವಿಷ್ಯತ್ ಕಾಲದ ವಾಕ್ಯಗಳನ್ನು ಅತ್ಯಂತ ಸುಲಭವಾಗಿ ಬಳಸಬಹುದು ಅಂತ ನೋಡೋಣ. ಸ್ನೇಹಿತರೆ, ತೇಜಸ್ ಈಸಿ ಇಂಗ್ಲಿಷ್ ಕೊಡ್ತಾ ಇರುವಂತಹ 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ 4ನೇ ದಿನದಲ್ಲಿದ್ದೀರಿ. ಹಿಂದಿನ ವಿಡಿಯೋಗಳಲ್ಲಿ ನಾವು ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸನ್ನು ಹೆಲ್ಪಿಂಗ್ ವರ್ಬ್ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡಿದ್ವಿ. ಹಿಂದಿನ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ವಿಲ್ ಬಿ ಎನ್ನುವಂತಹ ಹೆಲ್ಪಿಂಗ್ ವರ್ಬನ್ನು ಬಳಸ್ಕೊಂಡು ಇವತ್ತು ನಾವು ವಾಕ್ಯಗಳನ್ನು ರಚಿಸ್ತಾ ಹೋಗ್ತೀವಿ. ಫ್ಯೂಚರ್ ಟೆನ್ಸಲ್ಲಿ ಎಲ್ಲ ರೀತಿಯ ಸಬ್ಜೆಕ್ಟ್ಗಳಿಗೂ ಕೂಡ ಆಲ್ ಸಬ್ಜೆಕ್ಟ್ಸ್, ಅದು ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ, ಅದರ ಜೊತೆಗೆ ವಿಲ್ ಬಿ ಆ್ಯಡ್ ಆಗುತ್ತೆ. ಇದು ಗಮನಿಸಿ, ವಿಲ್ ಬಿ ಎನ್ನುವಂತಹ ಹೆಲ್ಪಿಂಗ್ ವರ್ಬ್ ಆ್ಯಡ್ ಆಗುತ್ತೆ. ಆ ರೀತಿಯಾಗಿ ನಾವು ಸೆಂಟೆನ್ಸನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫ್ಯೂಚರ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಯಾವುದು? ವಿಲ್ ಬಿ. ನಾವು ಈ ಹಿಂದೆ ನೋಡಿದ್ವಿ, ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಮತ್ತು ಆರ್ ಅನ್ನು ಬಳಸಿದ್ವಿ, ಪಾಸ್ಟ್ ಟೆನ್ಸಲ್ಲಿ ವಾಸ್ ಮತ್ತು ವರ್ ಅನ್ನು ಬಳಸಿದ್ವಿ. ನಾವು ವಿ ಆರ್ ಯೂಸಿಂಗ್ ವಿಲ್ ಬಿ ಫಾರ್ಮ್ ಇನ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸಲ್ಲಿ ವಿಲ್ ಬಿ ಎನ್ನುವಂತಹ ಹೆಲ್ಪಿಂಗ್ ವರ್ಬನ್ನು ಬಿ ಫಾರ್ಮನ್ನು ಯೂಸ್ ಮಾಡ್ತಿದ್ದೀವಿ. ಹಾಗಾದರೆ ಸ್ಟ್ರಕ್ಚರ್ನ ನೋಡೋಣ. ಸ್ಟ್ರಕ್ಚರ್ ನೋಡಿದಾಗ ನಮಗೆ ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಫ್ಯೂಚರ್ ಟೆನ್ಸಿನ ವಾಕ್ಯಗಳನ್ನು ಮಾಡಬೇಕು ಅಂತೇಳಿ. ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ ಹಾಗೆ ನಾವು ಒಂದು ವಾಕ್ಯವನ್ನು ರಚನೆ ಮಾಡಿದಾಗ ಅದರ ಸಿಂಪಲ್ ಫಾರ್ಮೇಷನ್, ಸಿಂಪಲ್ ಆಗಿ ಯಾವ ರೀತಿ ಅದನ್ನು ಮಾತಾಡ್ತೀವಿ, ಅದರ ನೆಗೆಟಿವ್ ಫಾರ್ಮ್ ಹೇಗಿರುತ್ತೆ, ಅದರ ಪ್ರಶ್ನಾರ್ಥಕ ಎಸ್ ಆರ್ ನೋ ಟೈಪ್ ಕ್ವಶನ್ ಹೇಗೆ ಮಾಡಬೇಕು, ಮತ್ತು ಇಂಟರೋಗೇಟಿವ್ ನೆಗೆಟಿವ್ನ ಯಾವ ರೀತಿ ಮಾಡಬೇಕು, ಮತ್ತು WH ಕ್ವಶನ್ ಯಾವ ರೀತಿ ಮಾಡಬೇಕು ಅಂತೇಳಿ ಕೂಡ ನೋಡಬೇಕಾಗತ್ತೆ. ಸೊ ಫ್ಯೂಚರ್ ಟೆನ್ಸಲ್ಲಿ ನಾವು ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡಬೇಕಾದ್ರೆ ಆಗಲೇ ಹೇಳಿದಾಗೆ ವಿಲ್ ಬಿ ಎಲ್ಲ ಕಡೆ ಇರಬೇಕಾಗುತ್ತೆ. ಸೊ ಸಿಂಪಲ್ ಸೆಂಟೆನ್ಸಲ್ಲಿ ಯಾವ ರೀತಿ ಇರುತ್ತೆ ಕೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ನೋಡಿ ಯಾವ ರೀತಿ ವಾಕ್ಯ ಇರುತ್ತೆ ಕೇಳಿದ್ರೆ ಹಿ ವಿಲ್ ಬಿ ಅ ಸಿಂಗರ್. ಅವನೊಬ್ಬ ಗಾಯಕ ಆಗಬಹುದು ಅಂತೇಳಿ, ಅವನು ಗಾಯಕ ಆಗಬಹುದು. ಸೊ ನೆಗೆಟಿವಲ್ಲಿ ಯಾವ ರೀತಿ ಹೇಳ್ತೀವಿ, ಕನ್ನಡದ ವಾಕ್ಯ ನೋಡ್ತಾ ಹೋಗೋಣ. ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್ ಬಿ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಅಂದರೆ ಅವನು ಗಾಯಕ ಆಗುವುದಿಲ್ಲ, ಅವನು ಗಾಯಕ ಆಗುವುದಿಲ್ಲ. ಸೊ ಇಂಟರೋಗೇಟಿವ್ ಯಾವ ರೀತಿ ಇರುತ್ತೆ, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ಕನ್ನಡದಲ್ಲಿ ಯಾವ ರೀತಿ ಇರುತ್ತೆ ಇದ್ರ ವಾಕ್ಯ ಕೇಳಿದ್ರೆ ಅವನು ಗಾಯಕ ಆಗ್ತಾನಾ, ಅವನು ಗಾಯಕ ಅಂದರೆ ಸಿಂಗರ್ ಆಗ್ತಾನಾ. ಸೊ ಇಂಟ್ರೋಗೇಟಿವ್ ನೆಗೆಟಿವ್ ಅಲ್ಲಿ ಯಾವ ರೀತಿ ಇರುತ್ತೆ ಫಾರ್ಮೇಟ್ ಕೇಳಿದ್ರೆ, ಸ್ಟ್ರಕ್ಚರ್ ಕೇಳಿದ್ರೆ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಬಿ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ವಾಕ್ಯ ಯಾವ ರೀತಿ ಇರುತ್ತೆ ಅಂದರೆ ಅವನು ಗಾಯಕ ಆಗುವುದಿಲ್ಲವಾ, ಅವನು ಗಾಯಕ ಆಗೋದಿಲ್ವಾ. ನೋಡಿ, ಇದು ಇಂಟ್ರಾಗೇಟಿವ್ ಹೌದು, ಆಗೋದಿಲ್ಲವಾ ಇಂಟ್ರಾಗೇಟಿವ್ ಹೌದು, ಮತ್ತು ನೆಗೆಟಿವ್ ಕೂಡ ಹೌದು. ಇನ್ನು WH ಕ್ವಶನ್ ಈ ರೀತಿ ಮಾಡಬೇಕಾಗುತ್ತೆ. WH ಪ್ಲಸ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಆಬ್ಜೆಕ್ಟನ್ನು ಯೂಸ್ ಮಾಡಬೇಕು. ನೋಡಿ, ಅವನು ಗಾಯಕ ಏಕೆ ಆಗುತ್ತಾನೆ, ಅವನು ಏಕೆ ಗಾಯಕ ಆಗ್ತಾನೆ, ಅವನು ಯಾಕೆ ಸಿಂಗರ್ ಆಗ್ತಾನೆ ಅಂತ. ಸೊ ನೋಡಿ ಸ್ನೇಹಿತರೆ, ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಆಬ್ಜೆಕ್ಟ್, ಸಿಂಪಲ್ ಸೆಂಟೆನ್ಸ್ ಈ ರೀತಿ ಇತ್ತು. ಅವನು ಗಾಯಕ ಆಗಬಹುದು ಅಂತೇಳಿ, ಫ್ಯೂಚರಲ್ಲಿ ಅವನು ಗಾಯಕ ಸಿಂಗರ್ ಆಗಬಹುದು ಅಂತೇಳಿ ಸಿಂಪಲ್ ಫ್ಯೂಚರ್ ಸೆಂಟೆನ್ಸ್ ಇದು. ನೋಡಿ, ಹಿ ವಿಲ್ ಬಿ ಸಿಂಗರ್. ಹಾಗಾದರೆ ಅವನು ಗಾಯಕ ಆಗುವುದಿಲ್ಲ, ಅದನ್ನು ನೆಗೆಟಿವ್ ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು ನೋಡಿ, ಹಿ ವಿಲ್ ನಾಟ್ ಬಿ ಎ ಸಿಂಗರ್, ಹಿ ವಿಲ್ ನಾಟ್ ಬಿ ಅ ಸಿಂಗರ್, ಅವನು ಗಾಯಕ ಆಗೋದಿಲ್ಲ. ನೋಡಿ, ಇಲ್ಲಿ ಸಬ್ಜೆಕ್ಟ್ ಇದೆ, ವಿಲ್ ನಾಟ್ ಬಿ ಇದೆ, ಮತ್ತು ಆಬ್ಜೆಕ್ಟ್ ಇದೆ. ಇದು ಸಬ್ಜೆಕ್ಟು, ವಿಲ್ ನಾಟ್ ಬಿ ಅನ್ನೋದು ಈ ಸ್ಟ್ರಕ್ಚರ್ನ ಮೇನ್ ಫಾರ್ಮ್, ಮತ್ತು ಇಲ್ಲಿ ಆಬ್ಜೆಕ್ಟ್ ಇದೆ. ಸೊ ನೋಡಿ, ಹಿ ವಿಲ್ ನಾಟ್ ಬಿ ಎ ಸಿಂಗರ್.
ನೋಡಿ ಇದನ್ನು ಇಂಟ್ರಾಗೇಟಿವ್ ಮಾಡಬೇಕಾದ್ರೆ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಅಂದರೆ ಅವನು ಗಾಯಕ ಆಗ್ತಾನಾ ಅಂತ ಕೇಳೋದಕ್ಕೆ ಹೆಂಗೆ ಹೇಳಬೇಕು? ವಿಲ್ ಹಿ ಬಿ ಅ ಸಿಂಗರ್, ವಿಲ್ ಹಿ ಬಿ ಅ ಸಿಂಗರ್, ಅವನು ಗಾಯಕ ಆಗ್ತಾನಾ. ಅವನು ಅದನ್ನೇ ಇಂಟ್ರಾಗೇಟಿವ್ ನೆಗೆಟಿವ್ ಮಾಡಬೇಕಾದ್ರೆ ಅವನು ಗಾಯಕ ಆಗೋದಿಲ್ವಾ ಅಂತ ಕೇಳೋದಕ್ಕೆ ವಿಲ್ ಹಿ ನಾಟ್ ಬಿ ಅ ಸಿಂಗರ್, ವಿಲ್ ಹಿ ನಾಟ್ ಬಿ ಅ ಸಿಂಗರ್, ಅವನು ಗಾಯಕ ಆಗೋದಿಲ್ವಾ, ವಿಲ್ ಹಿ ನಾಟ್ ಬಿ ಅ ಸಿಂಗರ್. ಅದೇ WH ಕ್ವಶನಿಗೆ ಬಂದಾಗ WH ವರ್ಡ್ ಇರುತ್ತೆ, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಯಾವ ರೀತಿ ಇರುತ್ತೆ ಪ್ರಶ್ನೆ? ಅವನು ಏಕೆ ಗಾಯಕ ಆಗ್ತಾನೆ ಅಂತೇಳಿ. ವೈ ವಿಲ್ ಹಿ ಬಿ ಅ ಸಿಂಗರ್, ವೈ ವಿಲ್ ಹಿ ಬಿ ಅ ಸಿಂಗರ್, ಅವನು ಯಾಕೆ ಗಾಯಕ ಆಗ್ತಾನೆ ಅಂತೇಳಿ. ನೋಡಿ ಒಂದೊಂದಾಗಿ ನೋಡೋಣ. ಸ್ಟ್ರಕ್ಚರ್ ಫಸ್ಟ್ ಒನ್ ಸಿಂಪಲ್ ಸ್ಟ್ರಕ್ಚರ್ ಫ್ಯೂಚರ್ ಟೆನ್ಸ್ ಇದು ಈ ರೀತಿ ಇದೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಆಬ್ಜೆಕ್ಟ್, ಹಿ ವಿಲ್ ಬಿ ಅ ಸಿಂಗರ್. ಅದೇ ನೆಗೆಟಿವ್ ಬಂದರೆ ಹಿ ವಿಲ್ ನಾಟ್ ಬಿ ಅ ಸಿಂಗರ್. ಇಂಟ್ರಾಗೇಟಿವ್ ಮಾಡೋದಾದರೆ ವಿಲ್ ಹಿ ಬಿ ಅ ಸಿಂಗರ್, ವಿಲ್ ಹಿ ಬಿ ಅ ಸಿಂಗರ್. ಅದೇ ಇಂಟರಾಗೇಟಿವ್ ನೆಗೆಟಿವ್ ಮಾಡೋದಾದರೆ ವಿಲ್ ಹಿ ನಾಟ್ ಬಿ ಅ ಸಿಂಗರ್, ವಿಲ್ ಹಿ ನಾಟ್ ಬಿ ಅ ಸಿಂಗರ್. ಅದೇ WH ಕ್ವಶನ್ ಮಾಡೋದಾದರೆ ವೈ ವಿಲ್ ಹಿ ಬಿ ಅ ಸಿಂಗರ್, ವೈ ವಿಲ್ ಹಿ ಬಿ ಅ ಸಿಂಗರ್. ಹಾಗಾದರೆ ಉದಾಹರಣೆಯನ್ನು ನೋಡ್ತಾ ಹೋಗೋಣ, ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ತಂಗಿಗೆ ಸುಸ್ತಾಗಬಹುದು, ಅವನು ಗಾರ್ಡನ್ನಲ್ಲಿ ಇರಬಹುದು, ನಿನ್ನ ಭವಿಷ್ಯ ಉಜ್ವಲವಾಗಿರಬಹುದು, ಅವನು ಬುದ್ಧಿವಂತನಾಗಬಹುದು, ಬಾಗಿಲ ಬಳಿ ಯಾರು ಇರಬಹುದು. ನೋಡಿ ಇದಕ್ಕೆ ನಾವು ವಾಕ್ಯವನ್ನು ಮಾಡ್ತಾ ಹೋಗೋಣ. ತಂಗಿಗೆ ಸುಸ್ತಾಗಬಹುದು, ತಂಗಿಗೆ ಸುಸ್ತಾಗಬಹುದು. ಇದು ಆ್ಯಕ್ಚುಲಿ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿದೆ. ವಾಕ್ಯ ಈ ರೀತಿ ಇರುತ್ತೆ, ಸಿಸ್ಟರ್ ವಿಲ್ ಬಿ ಟಯರ್ಡ್, ಸಿಸ್ಟರ್ ವಿಲ್ ಬಿ ಟಯರ್ಡ್. ಅವಳು ತುಂಬ ಕೆಲಸ ಮಾಡಿ ನಾಳೆ ಇಷ್ಟೊತ್ತಿಗೆ ಅವಳಿಗೆ ಸುಸ್ತಾಗಿರ್ಬೋದು ಅಂತ ಹೇಳಬೇಕಾದ್ರೆ ಸಿಸ್ಟರ್ ವಿಲ್ ಬಿ ಟಯರ್ಡ್ ಟುಮಾರೋ ಈ ರೀತಿ. ಇನ್ನು ಅವನು ಗಾರ್ಡನ್ ಅಲ್ಲಿ ಇರಬಹುದು, ಅವನು ಗಾರ್ಡನ್ ಅಲ್ಲಿ ಇರಬಹುದು. ಹಿ ವಿಲ್ ಬಿ ಇನ್ ದ ಗಾರ್ಡನ್, ಹಿ ವಿಲ್ ಬಿ ಇನ್ ದ ಗಾರ್ಡನ್. ನೋಡಿ ಸ್ನೇಹಿತರೆ, ಇದು ನಾವು ಹಿಂದೆ ಹೇಳಿದಂಥ ಎಲ್ಲ ಸ್ಟ್ರಕ್ಚರ್ನ ರೀತಿಯಲ್ಲಿಯೇ ಇದೆ. ನೋಡಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಆಬ್ಜೆಕ್ಟ್, ಇಲ್ಲಿ ಕೂಡ ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಪ್ಲಸ್ ಆಬ್ಜೆಕ್ಟ್ ಈ ರೀತಿ ಇದೆ. ಇನ್ನು ನಿನ್ನ ಭವಿಷ್ಯ ಉಜ್ವಲವಾಗಿರಬಹುದು, ಯುವರ್ ಫ್ಯೂಚರ್ ವಿಲ್ ಬಿ ಬ್ರೈಟ್, ಯುವರ್ ಫ್ಯೂಚರ್ ವಿಲ್ ಬಿ ಬ್ರೈಟ್. ನೋಡಿ ಯುವರ್ ಫ್ಯೂಚರ್ ವಿಲ್ ಬಿ ಬ್ರೈಟ್, ನಿನ್ನ ಭವಿಷ್ಯ ಉಜ್ವಲವಾಗಿರಬಹುದು. ಅವನು ಬುದ್ಧಿವಂತನಾಗಬಹುದು, ಅವನು ಬುದ್ಧಿವಂತನಾಗಬಹುದಾ ಇದೆ ಆ್ಯಕ್ಚುಲಿ. ಅವನು ಬುದ್ಧಿವಂತನಾಗಬಹುದಾ, ಅವನು ಬುದ್ಧಿವಂತನಾಗುವ ಲಕ್ಷಣಗಳಿದೆಯಾ ಅನ್ನುವಂಥ ಪ್ರಶ್ನೆ ಇದು. ವಿಲ್ ಹಿ ಬಿ ಇಂಟೆಲಿಜೆಂಟ್, ವಿಲ್ ಹಿ ಬಿ ಇಂಟೆಲಿಜೆಂಟ್, ವಿಲ್ ಹಿ ಬಿ ಇಂಟೆಲಿಜೆಂಟ್. ಇನ್ನು ಬಾಗಿಲ ಬಳಿ ಯಾರು ಇರಬಹುದು, ಹೂ ವಿಲ್ ಬಿ ಎಟ್ ದ ಡೋರ್, ಹೂ ವಿಲ್ ಬಿ ಎಟ್ ದ ಡೋರ್, ಹೂ ವಿಲ್ ಬಿ ಎಟ್ ದ ಡೋರ್. ನೋಡಿ ತಂಗಿಗೆ ಸುಸ್ತಾಗಬಹುದು, ಸಿಸ್ಟರ್ ವಿಲ್ ಬಿ ಟಯರ್ಡ್. ಅವನು ಗಾರ್ಡನ್ನಲ್ಲಿ ಇರಬಹುದು, ಹಿ ವಿಲ್ ಬಿ ಇನ್ ದ ಗಾರ್ಡನ್. ನಿನ್ನ ಭವಿಷ್ಯ ಉಜ್ವಲವಾಗಿರಬಹುದು, ಯುವರ್ ಫ್ಯೂಚರ್ ವಿಲ್ ಬಿ ಬ್ರೈಟ್. ಅವನು ಬುದ್ಧಿವಂತನಾಗಬಹುದಾ, ವಿಲ್ ಹಿ ಬಿ ಇಂಟೆಲಿಜೆಂಟ್. ಬಾಗಿಲ ಬಳಿ ಯಾರು ಇರಬಹುದು, ಹೂ ವಿಲ್ ಬಿ ಎಟ್ ದ ಡೋರ್, ಹೂ ವಿಲ್ ಬಿ ಎಟ್ ದ ಡೋರ್. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ. ಬೇಸಿಗೆಯಲ್ಲಿ ಹಣ್ಣುಗಳು ಏಕೆ ದುಬಾರಿ ಇರಬಹುದು. ಫಸ್ಟ್ ವಾಕ್ಯ, ನಾಳೆ ಅವನು ಮನೆಯಲ್ಲಿ ಇರುವುದಿಲ್ಲ, ಅವನು ದೆಹಲಿಯಲ್ಲಿ ಇರಬಹುದು. ಈ ವರ್ಷ ಬೆಳೆ ಚೆನ್ನಾಗಿ ಇರಬಹುದಾ ಪ್ರಶ್ನೆ ಇದು. ಅವನು ಶಿಕ್ಷಕನಾಗಿ ಇರಲಾರ, ಟೀಚರ್ ಆಗಿ ಇರಲಾರ, ಅವನು ಟೀಚರ್ ಆಗಲಾರ ಅವನು ಅನ್ನುವ ಅರ್ಥ. ಸೊ ಬೇಸಿಗೆಯಲ್ಲಿ ಹಣ್ಣುಗಳು ಏಕೆ ದುಬಾರಿ ಇರಬಹುದು, ಇದರ ಪ್ರಶ್ನೆ ಹೆಂಗೆ ಮಾಡ್ಬೋದು. ಬೇಸಿಗೆಯಲ್ಲಿ ನೋಡಿ, ನಮಗೆ ಮೊದಲೇ ಹೇಳಿದಾಗೆ WH ಕ್ವಶನಲ್ಲಿ ಆಲ್ಮೋಸ್ಟ್ WH ವರ್ಡ್ಸ್ ವಾಕ್ಯದ ಪ್ರಾರಂಭದಲ್ಲಿ ಬರುತ್ತೆ. ನೋಡಿ ಹಾಗಾದ್ರೆ ಏನಿದು,
ವೈ ವಿಲ್ ಫ್ರೂಟ್ಸ್ ಬಿ ಕಾಸ್ಟ್ಲಿ ಇನ್ ಸಮ್ಮರ್? Why will fruits be costly in summer? ಬೇಸಿಗೆಯಲ್ಲಿ ಹಣ್ಣುಗಳು ಏಕೆ ದುಬಾರಿ ಇರಬಹುದು? Why will fruits be costly in summer? ನಾಳೆ ಅವನು ಮನೆಯಲ್ಲಿ ಇರುವುದಿಲ್ಲ. He will not be at home tomorrow. He will not be at home. He will not be at home tomorrow. ನಾಳೆ ಅವನು ಮನೆಯಲ್ಲಿ ಇರುವುದಿಲ್ಲ. ಅವನು ದೆಹಲಿಯಲ್ಲಿ ಇರಬಹುದು. He will be in Delhi. He will be in Delhi. Then ಈ ವರ್ಷ ಬೆಳೆ ಚೆನ್ನಾಗಿ ಇರಬಹುದಾ? ಈ ವರ್ಷ ಬೆಳೆ ಚೆನ್ನಾಗಿರ್ಬೋದಾ? ನಿಮ್ಮ ಅಭಿಪ್ರಾಯ ಏನು ಕೇಳ್ತೀವಲ್ಲ. ಸೊ ಈ ವರ್ಷ ಬೆಳೆ ಚೆನ್ನಾಗಿ ಇರಬಹುದಾ ಕೇಳೋದಕ್ಕೆ ವಿಲ್ ದ ಕ್ರಾಪ್ಸ್ ಬಿ ಫೈನ್ ದಿಸ್ ಇಯರ್? ವಿಲ್ ದ ಕ್ರಾಪ್ಸ್ ಅಂದ್ರೆ ಬೆಳೆ. ವಿಲ್ ದ ಕ್ರಾಪ್ಸ್ ಬಿ ಫೈನ್ ದಿಸ್ ಇಯರ್? ವಿಲ್ ದ ಕ್ರಾಪ್ಸ್ ಬಿ ಫೈನ್ ದಿಸ್ ಇಯರ್? ಅವನು ಶಿಕ್ಷಕನಾಗಿ ಇರಲಾರ. ಲಾಸ್ಟ್ ಸೆಂಟೆನ್ಸ್ ಇದು. ಅವನು ಶಿಕ್ಷಕನಾಗಿ ಇರಲಾರ. ವಿಲ್ ಹಿ ನಾಟ್ ಬಿ ಅ ಟೀಚರ್? ಆಕ್ಚುಲಿ ಅವನು ಶಿಕ್ಷಕನಾಗಿ ಇರಲಾರನ, ಅವನು ಶಿಕ್ಷಕನಾಗಿ ಇರೋದಿಲ್ವಾ ಅಂತ ಕೇಳೋದಕ್ಕೆ ವಿಲ್ ಹಿ ನಾಟ್ ಬಿ ಅ ಟೀಚರ್? ವಿಲ್ ಹಿ ನಾಟ್ ಬಿ ಅ ಟೀಚರ್? ನೋಡಿ, ಬೇಸಿಗೆಯಲ್ಲಿ ಹಣ್ಣುಗಳು ಏಕೆ ದುಬಾರಿ ಇರಬಹುದು? ವೈ ವಿಲ್ ಫ್ರೂಟ್ಸ್ ಬಿ ಕಾಸ್ಟ್ಲಿ ಇನ್ ಸಮ್ಮರ್? ನಾಳೆ ಅವನು ಮನೆಯಲ್ಲಿ ಇರುವುದಿಲ್ಲ. ಹಿ ವಿಲ್ ನಾಟ್ ಬಿ ಅಟ್ ಹೋಮ್ ಟುಮಾರೋ? ಅವನು ದೆಹಲಿಯಲ್ಲಿ ಇರಬಹುದು. ಹಿ ವಿಲ್ ಬಿ ಇನ್ ಡೆಲ್ಲಿ. ಈ ವರ್ಷ ಬೆಳೆ ಚೆನ್ನಾಗಿ ಇರಬಹುದಾ? ವಿಲ್ ದ ಕ್ರಾಪ್ಸ್ ಬಿ ಫೈನ್ ದಿಸ್ ಇಯರ್? ವಿಲ್ ದ ಕ್ರಾಪ್ಸ್ ಬಿ ಫೈನ್ ದಿಸ್ ಇಯರ್? ಅವನು ಶಿಕ್ಷಕನಾಗಿ ಇರಲಾರನ, ಅವನು ಶಿಕ್ಷಕನಾಗಿ ಇರೋದಿಲ್ವಾ? ವಿಲ್ ಹಿ ನಾಟ್ ಬಿ ಅ ಟೀಚರ್? ವಿಲ್ ಹಿ ನಾಟ್ ಬಿ ಅ ಟೀಚರ್? ಸ್ನೇಹಿತರೆ, ಇದು ಸುಲಭವಾಗಿ ಫ್ಯೂಚರ್ ಟೆನ್ಸನ್ನು ವಿಲ್ ಬಿ ಅನ್ನು ಬಳಸಿಕೊಂಡು ಮಾಡುವಂತಹ ಸುಲಭ ವಿಧಾನ. ಹಾಗಾದರೆ ಇವತ್ತಿನ ವರ್ಕ್ಶೀಟ್ ನೋಡೋಣ. ಈ ಒಂದು ವಾಕ್ಯಗಳಿಗೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಾಕ್ಯಗಳನ್ನು ನೋಡೋಣ. ನನಗೆ ಖುಷಿ ಆಗುವುದು, ನಾವು ತಯಾರಾಗಿ ಇರ್ತೇವೆ, ಸಿನಿಮಾ ಚಿತ್ರಮಂದಿರದಲ್ಲಿ ಇರುವುದು, ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಫಿಲ್ಮ್ ಥಿಯೇಟ್ರಲ್ಲಿ ಇರುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ ಪರೀಕ್ಷೆ ಯಾವಾಗ ಇರಬಹುದು? ನೀವು ಮನೆಯಲ್ಲಿ ಇರುವಿರಾ? ನೀವು ಮನೆಯಲ್ಲಿ ಇರ್ತೀರಾ? ಸೊ ಈ ಎಲ್ಲ ಭವಿಷ್ಯತ್ ಕಾಲದ ವಾಕ್ಯಗಳಿಗೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಟ್ರಾನ್ಸ್ಲೇಟ್ ಮಾಡಿ ಅದರ ಇಂಗ್ಲಿಷ್ ವಾಕ್ಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸೆಷನ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.